26 ಜುಲೈಗೆ ಸಾಯಂಕಾಲ ಸುಮಾರು 8:15 ಸಮಯದಲ್ಲಿ ನಮ್ಮ ದೇವರಾಯದುರ್ಗ ರೋಡ್ ಹೋಗುವ ಬೆಳಗುಂಬ ಹತ್ತಿರ ನಮಗೆ ಒಂದು ಮಾಹಿತಿ ಬಂದಿದೆ ದಟ್ ಒಬ್ಬ ವ್ಯಕ್ತಿಯನ್ನು ಯಾರೋ ದುಷ್ಕರ್ಮಿಗಳು ಬಂದು ಮಚ್ಚುಯಿಂದ ಹೊಡೆದು ಸಾಯಿಸಿದ್ದಾರೆ ಅಂತ. ಇಮಿಡಿಯೇಟ್ ಆಗಿ ಲೋಕಲ್ ಪೊಲೀಸರು ಸ್ಪಾಟ್ಗೆ ರೀಚ್ ಆಗಿದ್ದಾರೆ. ಅವರು ಕನ್ಫರ್ಮ್ ಮಾಡಾದ್ಮೇಲೆ ನಾವು ಸೀನಿಯರ್ ಆಫೀಸರ್ ಸಹ ಎಲ್ಲ ಸ್ಪಾಟ್ಗೆ ಹೋಗಿ ನೋಡಿದಾಗ ವೀರಣ್ಣ ಅಲಿಯಾಸ್ ಮಲ್ಲ ಅನ್ನೊಬ್ಬವರು ಸುಮಾರು 38 ವರ್ಷ ವಯಸ್ಸು. ಸೊ ಇವರು ಬ್ಲಡ್ಡಲ್ಲಿ ಪೂಲ್ ಆಫ್ ಬ್ಲಡ್ಡಲ್ಲಿ ಅಲ್ಲಿ ರೋಡ್ ಮೇಲೆ ಕೆಳಗೆ ಬಿದ್ದಿದ್ರು. ಪಕ್ಕನೇ ಅವರು ಬೈಕ್ ಸಹ ಬಿದ್ದಿತ್ತು. ನಾವು ಇಮಿಡಿಯೇಟ್ ಆಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಹಿತಿ ತಿಳಿಸಿ ಬಾಡಿಯನ್ನು ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಗಿದೆ. ಅದಾದ ಮೇಲೆ ಮೃತ ಹೆಂಡತಿ ಅವರಿಂದ ಕಂಪ್ಲೇಂಟ್ ತಗೊಂಡು ಒಂದು FIR ಅಂಡರ್ ಸೆಕ್ಷನ್ 103 ಸಬ್ ಕ್ಲಾಸ್ 1 BNS ಅಲ್ಲಿ ರಿಜಿಸ್ಟರ್ ಮಾಡಲಾಗಿದೆ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಅಂಡ್ ಮುಂದಿನ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ತಿಳಿದು ಬಂದಿರೋದೇನೆಂದರೆ, ಈ ವೀರಣ್ಣ ಅಲಿಯಾಸ್ ಮಲ್ಲ ಅನ್ನೋರಿಗೆ ಅಕ್ಕ ಮಗಳು ಒಬ್ಬರು ಇದ್ದಾರೆ. ಅವ್ರಿಗೂ ಮತ್ತು ಚೇತನ್ ಅನ್ನೋ ಒಬ್ಬ ವ್ಯಕ್ತಿಗೆ ಮೊದಲ ಇವರಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇವರು ಅನ್ನೋದು ತಿಳಿದು ಬಂದಿದೆ. ಅದಾದ ಮೇಲೆ ಇಬ್ಬರಿಗೂ ಬೇರೆ ಬೇರೆ ಜೊತೆ ಮದುವೆ ಆಗಿರುತ್ತೆ. ಬಟ್ ಮದುವೆ ಆದಮೇಲೂ ಸಹ ಇವರು ಸಂಬಂಧದಲ್ಲಿ ಇದ್ದಾರೆ ಅನ್ನೋ ವಿಚಾರಕ್ಕೆ ಈ ಚೇತನನ್ ಅವರಿಗೆ ಮತ್ತು ವೀರಣ್ಣನ್ ಅವ್ರಿಗೆ ಜಗಳ ಆಗಿರುತ್ತೆ. ಸೊ ಅದೇ ಹಿನ್ನೆಲೆಯಲ್ಲಿ ಈ ಚೇತನ್ ಮತ್ತು ಇನ್ನೂ 3 ಜನ ಸಹಚರರು ಶಿವಕುಮಾರ್, ಕುಮಾರ್ ಡಿ, ಸಂದೀಪ್ ಈ 3 ಜನನು ಸೇರಿಸ್ಕೊಂಡು ಆ ದಿನ ಕಾರಲ್ಲಿ ಬಂದು ಮೊದಲ ಗುದ್ದಿ ಬೈಕನ್ನು ಕಾರ್ ಜೊತೆ ಕೆಳಗೆ ಬಿದ್ದಾದ ಮೇಲೆ ಹೋಗಿ ಮಚ್ಚಿಂದ ಹೊಡೆದು ಮುಖ ಮೇಲೆ ತಲೆ ಮೇಲೆ ಹೊಡೆದು ಸ್ಪಾಟಲ್ಲೇ ಸಾಯಿಸಿರೋದು ನಮಗೆ ಕಂಡು ಬರ್ತಾ ಇದೆ. ಸೊ ಈ ಮಾಹಿತಿ ತಿಳಿದು ಬಂದ ತಕ್ಷಣ ನಾವು ಟೀಮ್ ಮಾಡಿ ನಮ್ಮ ಕ್ಯಾತ್ಸಂದ್ರ ಪೊಲೀಸರನ್ನು ಮತ್ತು ಬೇರೆ ಟೀಮ್ಸ್ನು ಫಾರ್ಮ್ ಮಾಡಿ ಹುಡ್ಸ್ಕೋವಾಗ ನಮಗೆ ಅರ್ಲಿ ಅವರ್ಸ್ 28th ಮಾರ್ನಿಂಗ್ ಅರ್ಲಿ ಅವರ್ಸ್ನಲ್ಲಿ ಇವರು ಮೈಸೂರು ಹತ್ರ ಒಂದು ರೈಲ್ವೆ ಸ್ಟೇಷನ್ ಹತ್ರ ಸಿಗ್ತಾರೆ. ಇನ್ಫಾರ್ಮೇಷನ್ ಮಾಹಿತಿ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಪ್ರೊಡ್ಯೂಸ್ ಮಾಡಾದ್ಮೇಲೆ ನಾವು ಪೊಲೀಸ್ ಕಸ್ಟಡಿ ತಗೊಂಡು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಈಗಾಗಲೇ ನಾನು ತಿಳಿಸಿದಂಗೆ ಇದು ಒಂದು ರಿಲೇಷನ್ಶಿಪ್ ಮ್ಯಾಟ್ರಲ್ಲಿ ಈ ವೀರಣ್ಣ ಏನಿದ್ದಾರೆ ಅವ್ರ ಅಕ್ಕ ಮಗಳ ಹಾಗೂ ಮತ್ತು ಈ ವ್ಯಕ್ತಿಗೂ ಚೇತನನ್ ಅವ್ರಿಗೆ ಏನು ಸಂಬಂಧ ಇದೆ, ಆ ಸಂಬಂಧ ಹಿನ್ನೆಲೆ ವೀರಣ್ಣಗೆ ಇಷ್ಟ ಇಲ್ಲದೆ ಇದು ನಡೀತಾ ಇರೋ ಅನ್ನೋ ಕಾರಣಕ್ಕೆ ಇವ್ರಿಗೆ ಜಗಳ ಆಗಿರೋದು ನಮ್ಗೆ ಕಂಡು ಬರ್ತಾ ಇದೆ. ಚೇತನ್ಗೆ ಮತ್ತು ವೀರಣ್ಣಗೆ ಇದಕ್ಕೆ ಮುಂಚೆನೂ ಸುಮಾರು ಒಂದು 4-5 ತಿಂಗಳಿಂದನೂ ಈ ವಿಚಾರವಾಗಿ ಆವಾಗ ಮಾತುಕತೆ ನಡೀತಾ ಇದೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಬಟ್ ಅವರು ಫ್ಯಾಮಿಲಿ ಹಂತದಲ್ಲಿನೂ ಇವರು ಒಂದು ಸಾರಿ ಕೂತ್ಕೊಂಡೆಲ್ಲರೂ ಮಾತಾಡಿರೋದು ಕಂಡು ಬರ್ತಾ ಇದೆ. ಬಟ್ ಆದರೆ ಇಷ್ಟೆಲ್ಲ ಮಾತಾಡಿದ್ರೆ ಅವ್ರಿಗೆ ಬಗೆಹರಿಲ್ಲ ಅನ್ನೋದು ನಮಗೆ ಕಂಡು ಬರ್ತಿದೆ. ಸ್ಟೇಷನ್ಗೆ ಬಂದಿರೋದು ಕಂಡು ಬಂದಿಲ್ಲ. ಬಟ್ ಸುಮಾರು 5-6 ವರ್ಷ ಹಿಂದೆ ಇದು ನಡೆದಿದೆ. ಸೊ ಇವರಿಬ್ಬರು ಬೇರೆ ಬೇರೆ ಕಮ್ಯುನಿಟಿಗೆ ಸೇರಿರೋರು. ಸೊ ಮದುವೆ ಮುಂದುವರ್ಸಕ್ಕೆ ಆಗಲಿಲ್ಲ. ಅದಾದ ಮೇಲೆ ಅವರು ಬೇರೆ ಬೇರೆ ಕಡೆ ಮದುವೆಗಳು ಸಹ ಆಗಿದ್ದಾರೆ. ಅದೇ ಈಗಾಗಲೇ ಹೇಳಿದಂಗೆ ಈಗ ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡ್ತೀವಿ. ಪ್ರೈಮಾ ಫೇಸಿ ನಮ್ಗೆ ಇರೋದೇನೆಂದರೆ ಇವರು ಫ್ಯಾಮಿಲಿ ಹಂತದಲ್ಲಿನೂ ಕೂತ್ಕೊಂಡು 2 ಕುಟುಂಬಗಳು ಮಾತಾಡ್ಕೊಂಡಿರೋದು ನಮಗೆ ಕಂಡು ಬರ್ತಾ ಇದೆ. ಇಲ್ಲ, ಈ ಅಕ್ಯೂಸ್ಡ್ಗಳು 4 ಜನ ಸಿಕ್ಕಿದ್ದಾರೆ. 4 ಜನಕ್ಕೂ ಯಾವುದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಫಸ್ಟ್ ಟೈಮ್ ಅಫೆಂಡರ್ಸ್ ಇದ್ದಾರೆ. ಸೊ ಈ ವಿಚಾರಕ್ಕೆ ಅವರು ಮೋಟಿವೇಟ್ ಆಗಿ ಮಾಡಿರೋದು ಕಂಡು ಬರ್ತಾ ಇದೆ. ಇವರು 2008 ಒಂದು ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಆಗಿದ್ದರು. ಬಟ್ ಆ ಕೇಸ್ ಅದು ಅಕ್ವಿಟ್ ಆದಮೇಲೆ ಕೆಲವು ದಿನ ಆದಮೇಲೆ ಆ ರೌಡಿ ಶೀಟ್ ಅನ್ನು ಕ್ಲೋಸ್ ಮಾಡಲಾಗಿದೆ ಅನ್ನೋ ತಿಳಿದು ಬರ್ತಾ ಇದೆ. ಸೊ ಆರೋಪಿಗಳ ಹಿನ್ನೆಲೆ ಸೊ ಚೇತನನ್ ಅವರು ಈ ತುಮಕೂರಲ್ಲೇ ಒಂದು SS ಫಿಟ್ನೆಸ್ ಜಿಮ್ ಅಂತ ಇಟ್ಕೊಂಡಿದ್ದಾರೆ. ಸೊ ಇವರಲ್ಲಿ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾರೆ, ಓನರ್ ಕಮ್ ಜಿಮ್ ಟ್ರೈನರ್ ಆಗಿ. ಮತ್ತು ಶಿವಕುಮಾರ್ ಈಗ ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ, ಡ್ರೈವರ್ ಕೆಲಸ ಮಾಡ್ತಾರೆ. ಸೊ ಅವತ್ತಿನ ದಿನ ಗಾಡಿಯನ್ನು ಓಡಿಸಿರೋದು ಸಹ ಇವರೇ ಆಗಿರ್ತಾರೆ. ಸೊ ಇವರು ಮೂಲತಃ ಮೈಸೂರು ಟೌನ್ ವಾಸ್ತವ್ಯರು. ಮತ್ತು ಕುಮಾರ್ ಡಿ ಅನ್ನೋರು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ. ಇವರು ದೇವರಾಯಪಟ್ಟಣ ಕ್ಯಾತ್ಸಂದ್ರ ತುಮಕೂರು ಅವರು, ಇಲ್ಲಿನ ಲೋಕಲ್ ಫ್ರೆಂಡ್ ಆಗಿರ್ತಾರೆ.